ನನ್ನನ್ನು ಸಾಯಿಸಿದ್ರೆ ಇದು ಯಾವ ತೊಂದರೆನೂ ಇರಲ್ಲ ಅಂತ ತೀರ್ಮಾನ ಮಾಡಿದ್ರು. ಇಷ್ಟೆಲ್ಲ ನಡೆದಿದ್ರು ಯಾಕೆ ನನ್ನ ಹತ್ರ ಮುಚ್ಚಿಟ್ಟೆ? ನನ್ನ ಪ್ರಶ್ನೆಗೆ ಉತ್ತರ ಬೇಕು ಬೇಳಿ. ನಾನು ಈ ವಿಚಾರನ ನಿಮಗ್ ತಿಳ್ಸಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದ್ರೆ ಯಾವ್ದಾದ್ರೂ ಒಂದ್ ಅಡ್ಡಿ ಮಾಡ್ತಾನೆ ಇದ್ರು. ಒಂದಲ್ಲ ಒಂದಿನ ನಿಮ್ಗೆ ಎಲ್ಲ ವಿಚಾರ ಗೊತ್ತಾಗತ್ತೆ ಅನ್ಕೊಂಡೆ, ಆದ್ರೆ ಕೊನೆವರೆಗೂ ನಿಮ್ಗಿದ್ ಯಾವ್ದು ಗೊತ್ತಾಗ್ಲಿಲ್ಲ ಮಾವ. ನೀವೇ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡ್ಕೊಳ್ತಾರೆ? ಈ ಬೆಳ್ಳಿನ ಇನ್ಯಾರು ಅರ್ಥ ಮಾಡ್ಕೋತಾರೆ ಮಾವ? ಇದನ್ನೆಲ್ಲ ಕೇಳೋಕೆ ನನ್ನ ಮನ್ಸಿಗೆ ಕಷ್ಟ ಆಗ್ತಿದೆ. ನೀನ್ ಹೇಗೆ ಅನ್ಭವಿಸ್ತೆ ಬೆಳ್ಳಿ? ತುಂಬಾ ಕಷ್ಟಪಟ್ಟಿದ್ಯಾ ಅಲ್ವಾ? ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಒಬ್ರಲ್ಲಿ ಒಳ್ಳೆತನನ ಕೆಟ್ಟತನನ ಗುರ್ತಿಡಿಯೋದಾದ್ರೂ ಹೇಗೆ ಹೇಳು? ಮತ್ತು ಮಾವ, ಒಂದೇ ಒಂದ್ ಮಾತು ಹೇಳ್ತೀನಿ. ಹೇಳು ಬೆಳ್ಳಿ. ನಾನು ಇದುವರೆಗೂ ನಿಮ್ಮ ಹತ್ರ ಒಂದ್ಸರಿನೂ ಸುಳ್ಳು ಹೇಳಿಲ್ಲ. ನನಗೆ ಹೇಳಿದಷ್ಟು ಸತ್ಯ ಮಾವ. ನಿಮ್ಮೇಲೆ ಆಣೆ. ಇದೆಲ್ಲ ನಡೆಯೋದಕ್ಕೆ ಮಾಯಕನೇ ಕಾರಣ. ನಾನು ಯಾರನ್ನು ನಂಬಿಸಿ ಮೋಸ ಮಾಡಿಲ್ಲ, ಆದ್ರೂ ನನ್ನ ಮೇಲೆ ಯಾಕೆ ಮಾವ ದ್ವೇಷ? ನೀವೇ ಮಾಯಕನ್ನ ಮದುವೆ ಆಗಿ ಅಂತ ಎಷ್ಟೋ ಸರಿ ಅವ್ರ ಮುಂದೆನೆ ಹೇಳಿದ್ದೀನಿ, ಆದ್ರೂ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ. ನಂಬಬೇಕಾಗಿರೋರೆ ನನ್ನ ನಂಬದೆ ಅನುಮಾನದಲ್ಲಿ ನೋಡಿ ಕೊಲ್ಲೋಕ್ ಪ್ರಯತ್ನ ಪಟ್ರೆ ನಾನು ಏನ್ ಮಾಡ್ಲಿ ಮಾವ? ಕಣ್ಮುಚ್ಕೊಂಡು ಸಾಯೋದ್ ಬಿಟ್ರೆ ನನಗ್ ಬೇರೆ ದಾರಿ ಇಲ್ಲ. ನೀವಿರೋ ಅಂದ್ರೆ ನಾನು ಮನೇಲಿ ಇರ್ತೀನಿ ಮಾವ, ಇಲ್ಲ ಅಂದ್ರೆ ಕಣ್ಣ ಕಾಣಿಸ್ದೇ ಇರೋ ಜಾಗಕ್ಕೆ ಹೊರಟೋಗ್ತೀನಿ. ನೀವೇ ಹೇಳಿ ಮಾವ, ನಾನೇನ್ ಮಾಡ್ಲಿ? ನಡಿ, ಮನೆಗೆ ಹೋಗೋಣ. ಮಾವ, ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಮಾವ, ಬಾ ನನ್ ಜೊತೆ. ಮಾಯಾ, 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 ಮಾಯಾ. ಮುದ್ದು, ಏನಾಯ್ತು? ಯಾಕೆ ಕೂಗಾಡ್ತಿದ್ದೆ? ಒಂದ್ ನಿಮಿಷ ಚಿಕ್ಕಮ್ಮ. ಮಾಯಾ ಇಲ್ಲಿ. ಮಾಯಾ, ಏನಾಯ್ತಣ್ಣ? ಯಾಕೆ ಇಷ್ಟೊಂದು ಟೆನ್ಷನ್? ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಾವ, ಏನಾಯ್ತು? ನನ್ನ ಮಾವನೋ ಇಲ್ವೋ ಅನ್ನೋದು ಇಷ್ಟಲ್ಲೇ ಗೊತ್ತಾಗತ್ತೆ. ನನ್ನೊಂದಷ್ಟು ಪ್ರಶ್ನೆಗಳಿದೆ, ಎಲ್ಲದಕ್ಕೂ ಉತ್ತರ ಕೊಡ್ತೀಯಾ? ಮಾವ, ನೀವು ಕೋಪದಲ್ಲಿದ್ದೀರಾ ಅಂತ ಅನ್ಸುತ್ತೆ. ಏನೇ ವಿಷಯ ಇದ್ರೂ ಆಮೇಲೆ ಕೂತ್ಕೊಂಡು ಮಾತಾಡೋಣ. ನಾನು ಈಗಲೇ ಮಾತಾಡಬೇಕು, ಇಲ್ಲೇ ಉತ್ತರ ಕೊಡಬೇಕು. ನಾನು ಯಾವತ್ತಾದ್ರೂ ನಿನ್ನ ಕೆಟ್ಟದ್ದು ಬಯಸಿದ್ದೀನಾ? ಸಡನ್ ಆಗಿ ಈ ರೀತಿ ಪ್ರಶ್ನೆ ಕೇಳ್ತಿದ್ದಾರಲ್ಲ ಮಾವ. ನಾನು ಕೇಳ್ತಿರೋದೇನೋ, ನೀನು ಹೇಳ್ತಿರೋದೇನೋ? ನಾನು ಯಾವತ್ತಾದ್ರೂ ನಿನ್ನ ಕೆಟ್ಟದ್ದು ಬಯಸಿದ್ದೀನಾ? ಹೌದೋ ಇಲ್ವೋ ಅಷ್ಟು ಮಾತ್ರ ಹೇಳಬೇಕು. ಇಲ್ಲ ಮಾವ,
ನನ್ನ ಮನ್ಸಲ್ಲಿ ಏನಿದೆ ಅಂತ ಅಷ್ಟು ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ ತಾನೆ. ನನ್ನ ಬಗ್ಗೆ ಪ್ರತಿಯೊಂದು ವಿಷಯನೂ ನಿನಗೆ ಗೊತ್ತು. ಚಿತ್ರನ ಪ್ರೀತಿಸಿ ಮದುವೆ ಆಗಿದ್ದು, ಆಮೇಲೆ ಅವಳು ತೀರ್ಕೊಂಡಿದ್ದು, ಅವಳು ನೆನಪಲ್ಲೇ ನಾನು ಒದ್ದಾಡ್ತಿದ್ದು, ಅದಾದ್ಮೇಲೆ ನಿನ್ ಮದ್ವೆಗೆ ಒಪ್ಕೊಂಡಿದ್ದು. ನಾನು ನಿನ್ನ ಹತ್ರ ಯಾವುದೂ ಮುಚ್ಚಿಟ್ಟಿಲ್ಲ, ಹೌದು ತಾನೆ? ಹಾ. ಅಂದ್ಮೇಲೆ ನೀನ್ ಯಾಕೆ ಈ ರೀತಿ ದ್ರೋಹ ಮಾಡ್ತಿದ್ಯಾ? ಎಲ್ಲ ವಿಷಯನೂ ನನ್ನಿಂದ ಮುಚ್ಚಿಟ್ಟೆ. ನನ್ ಕಣ್ಣಿಗೆ ಮಣ್ಣೆರ್ಚಿ ನಿನ್ ಕೆಲ್ಸನ ನೀನ್ ಸಾಧಿಸ್ಕೊಳ್ತಿದ್ದೆ. ಎಲ್ರಿಗೂ ಮೋಸ ಮಾಡ್ಕೊಂಡು ತಿರ್ಗಾಡ್ತಿದ್ಯಾ. ಇದೇ ತಾನೇ ನಿನ್ನ ಅಸಲಿ ಗುಣ. ನಾನು ಇದುವರೆಗೂ ಯಾರಿಗೂ ದ್ರೋಹ ವಂಚನೆ ಮಾಡಿಲ್ಲ ಮಾವ. ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲ ಮಾಯಾ, ಇದು ಯಾವುದೇ ಕಾರಣಕ್ಕೂ ರಾಂಗ್ ಇನ್ಫಾರ್ಮೇಶನ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಮಾಡಿರೋ ಅನ್ಯಾಯ ಇಂಚಿಂಚು ನನಗೆ ಗೊತ್ತಾಗಿದೆ. ಅದೇನು ಅನ್ಯಾಯ ಮಾಡಿದ್ದೀನಿ ಹೇಳಿ ಮಾವ. ನನ್ನಿಂದ ನಿಮಗೆ ಅಂತ ಅಲ್ಲ, ಯಾರಿಗೂ ದ್ರೋಹ ಆಗಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಸಾಕು ಮಾಡು ನಿನ್ ನಾಟಕನ. ನಿನ್ ನಾಟಕಗಳೆಲ್ಲ ನಂಬೋಕೆ ನಾನು ಮುಟ್ಟಾಳ ಅಲ್ಲ. ಮನೇಲೆ ಎದ್ಕೊಂಡು ನಮ್ಗೆ ಗುಂಡಿ ತೋಡ ಕೆಲಸ ಮಾಡಿದ್ದೀರಾ ಅಲ್ಲ? ಪ್ರತಿ ಸರಿ ಇದೇ ರೀತಿ ಆಮಾರ್ಸ್ಕೊಂಡು ಬಂದಿದ್ಯಾ, ಆದ್ರೆ ಈ ಸರಿ ಆ ರೀತಿ ಆಗಲ್ಲ. ನೀನ್ ಈಗ ಹೇಳಿದ್ದು ಇಷ್ಟು ದಿನ ನಡ್ಕೊಂಡಿದ್ಯಲ್ಲ ಸುಳ್ಳು ಅಂತ ನಾನು ಈಗ ಪ್ರೂವ್ ಮಾಡ್ತೀನಿ. ಬೆಳ್ಳಿ, ನನಗೇನೇನು ವಿಷಯ ಹೇಳ್ದೆ ಎಲ್ಲನೂ ಇವಳು ಮುಂದೆ ಹೇಳು. ನಿನಗೆ ಹೇಳ್ತಿರೋದು ಬೆಳ್ಳಿ, ಹೇಳು. ಹೇಳ್ತೀನಿ ಮಾವ. ಒಂದು ನಿಮಿಷ ಮುತ್ತು, ಅವತ್ತು ಪೂಜೆ ದಿನ ಏನು ನಡೀತು ಅಂತ ನಿನಗೆ ಗೊತ್ತಲ್ವಾ? ಹೋಗಿ ಹೋಗಿ ಅವಳ ಮಾತನ್ನ ನಂಬ್ತಾ ಇದೆಯಲ್ಲ. ಅವತ್ತು ಎಲ್ಲರೂ ಮುಂದೆ ನಾನು ನಿನ್ನ ಎಲ್ಲ ಆಸ್ತಿನೂ ಹೊಡೆಯೋದಕ್ಕೆ ಸಂಚು ಮಾಡಿದ್ದೀನಿ ಅಂತಂದ್ಲು. ಕಡೆಗೆ ಕ್ಷಮೆ ಕೇಳಿದ್ಲು. ಇವತ್ತು ಹಾಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ದಯವಿಟ್ಟು ನೀನು ಅವಳ ಮಾತನ್ನ ನಂಬಕ್ಕೆ ಹೋಗಬೇಡ. ಇಲ್ಲ ಚಿಕ್ಕಮ್ಮ, ಇಷ್ಟು ದಿನ ಬೆಳ್ಳಿ ಮಾತನ್ನ ನಾನು ನಂಬ್ತಿರ್ಲಿಲ್ಲ. ನಿಮ್ಮ ವಿರುದ್ಧ ಅವಳು ಮಾತಾಡಿ ತಪ್ಪೇ ಒಪ್ಕೊಳ್ತೀನಿ. ಆದ್ರೆ ಬೆಳ್ಳಿ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ. ಮಾಯಾ ಮತ್ತೆ ಅವ್ರ ತಂದೆ ಮಾಡಿರೋ ಮೋಸ ದ್ರೋಹ ನಿಮಗೆ ಗೊತ್ತಿಲ್ಲ ಚಿಕ್ಕಮ್ಮ. ಅದ್ರ ಬಗ್ಗೆ ಸ್ವಲ್ಪದ್ರಲ್ಲೇ ತಿಳಿಸ್ತೀನಿ. ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ನನಗೇನೋ ನಂಬಿಕೆನೇ ಬರ್ತಿಲ್ಲ ಅಣ್ಣ. ಅತ್ತೆ 10 ನಿಮಿಷ ಟೈಮ್ ಕೊಡು ಶರ್ಮಿಳಾ. ಬೆಳ್ಳಿ ಮಾತ್ ಮೇಲೆ ನಂಬಿಕೆ ಬರೋ ರೀತಿ ನಾನು ಮಾಡ್ತೀನಿ. ನೀನೇ ಹೇಳು ಬೆಳ್ಳಿ. ಅವತ್ತು ಮುತ್ತು ಮಾವ ಕೆಲ್ಸದ ಮೇಲೆ ಊರಿಗೆ ಹೋಗಿದ್ರು. ನೀವೆಲ್ಲರೂ ಐಶ್ವರ್ಯನ್ ಫಂಕ್ಷನ್ ಇದೆ ಅಂತ ಅವಳು ಕಾಲೇಜಿಗೆ ಬೆಂಗಳೂರಿಗೆ ಹೋಗಿದ್ರಿ. ನಿಮ್ಮ ಜೊತೆನಲ್ಲಿ ಮಾಯಕನ ಅಪ್ಪನೂ ಬಂದಿದ್ರು. ನಾನೊಬ್ಬಳೇ ಮನೆಯಲ್ಲಿದ್ದಾಗ ಸಡನ್ನಾಗಿ ಯಾರೋ ಬಾಗಿಲು ತಟ್ಟಿದ್ರು. ಯಾರು ಅಂತ ಹೋಗಿ ನೋಡಿದ್ರೆ 2-3 ಜನ ರೌಡಿಗಳ ಜೊತೆ ನೀಲ್ಕಂಠ ಮಾವ ಬಂದಿದ್ರು. ಆ ಚಿತ್ರನ್ನೇ ನಾನು ಬಿಡ್ಲಿಲ್ಲ. ಇನ್ನು ನಿನ್ನ ಬಿಟ್ಬಿಡ್ತೀನಿ.
ಇನ್ನು 11 ದಿನ ಬರೀ ಹಾಲು ತುಪ್ಪ. ಮುತ್ತು ಜೊತೆ ನನ್ನ ಮಗಳು ಮದುವೆ ಆಗಬೇಕು ಅಂದರೆ ನೀನು ಬದುಕಿರಬಾರ್ದು ಅಂತ ಹೇಳಿ ಹಾಲಲ್ಲಿ ವಿಷ ಬೆರೆಸಿ ಕುಡಿಸಿದ್ರು. ಅವ್ರು ಎಲ್ರಿಂದ ತಪ್ಪಿಸ್ಕೊಳ್ಳೋಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ, ಆದರೆ ಅದು ಯಾವುದೂ ಆಗಲಿಲ್ಲ. ಕೊನೆಗೆ ನನಗೆ ಪ್ರಜ್ಞೆ ತಪ್ಪೋಯ್ತು. ಆಗ ನನ್ನನ್ನು ಎತ್ಕೊಂಡು ಹೋಗಿ ಮಣ್ಣಲ್ಲಿ ಹೂತಾಕಿದ್ರು. ಇದಕ್ಕೇನು ಹೇಳ್ತೀಯ ಮಾಯಾ? ಇದಕ್ಕೇನು ಹೇಳ್ತೀಯ? ಒಂದು ಹೆಣ್ಮಗ್ಳನ್ನ ಮಣ್ಣಲ್ಲಿ ಊತಾಕೋದು ಅಂದ್ರೆ ಎಂತ ಹೀನಾಯವಾದ ಕೆಲಸ. ಅದನ್ನ ನಿಮ್ ತಂದೆ ಮಾಡಿದ್ದಾರೆ. ತಮಗೂ ಒಬ್ಳು ಮಗಳಿದ್ದಾಳೆ, ಬೆಳ್ಳಿನ ಅವಳು ಮಗಳು ತರ. ಅವಳು ಚೆನ್ನಾಗಿರ್ಲಿ ಅನ್ನೋದು ನಿಮ್ ತಂದೆ ಮನ್ಸಲ್ಲಿ ಯಾಕೆ ಬರ್ಲಿಲ್ಲ? ನಮ್ಮ ನೀಲ್ಕಂಠ ಇಷ್ಟು ಕೆಟ್ಟದಾಗಿ ನಡ್ಕೋತಾನೆ ಅಂತ ನನ್ನ ಕನ್ಸಲ್ಲೂ ಊಹಿಸಿರ್ಲಿಲ್ಲ. ಆಮೇಲೆ ಅವಳನ್ನ ಯಾರು ಕಾಪಾಡಿದ್ದು ಗೊತ್ತಾ ಚಿಕ್ಕಮ್ಮ? ನಮ್ಮ ಹರಿಣಿ. ಅವಳ ಮಣ್ಣಲ್ಲಿ ಊತಾಕ್ದಾಗ ಹರಿಣಿ ಹೋಗಿ ಕಾಪಾಡಿ ಉಪ್ಪು ನೀರು ಕುಡಿಸಿ ಅವಳನ್ನ ಬದುಕಿಸಿದಾಳೆ. ಇಲ್ಲ ಅಂದಿದ್ರೆ ಬೆಳ್ಳಿ ಜೀವಂತವಾಗಿ ಇರ್ತಿರ್ಲಿಲ್ಲ ಚಿಕ್ಕಮ್ಮ. ನಾನು ಯಾಕೆ ಇಷ್ಟು ಕೋಪದಲ್ಲಿದ್ದೀನಿ ಅಂತ ಈಗಲಾದ್ರೂ ಗೊತ್ತಾಯ್ತಾ ಮಾಯಾ? ಇದೇ ವಿಚಾರಕ್ಕೆ ನಿಮ್ಮಪ್ಪ ಮಾಡಿರೋ ಕೆಟ್ಟ ಕೆಲಸಕ್ಕೆ ನನಗೆ ಕೋಪ ಬರ್ತಿರೋದು. ಅವತ್ತೇನಾದ್ರೂ ಹರಿಣಿ ಇಲ್ಲ ಅಂದಿದ್ರೆ ಬೆಳ್ಳಿ ಇವತ್ತು ಜೀವಂತವಾಗಿರ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ನಿಮ್ಮಪ್ಪ ಇನ್ನೂ ಒಂದು ಗನಂದಾರಿ ಕೆಲಸ ಮಾಡಿದ್ದಾರೆ. ಅದೇನು ಅಂತ ಹೇಳು ಬೆಳ್ಳಿ. ಬೆಳ್ಳಿ, ನೀನ್ ಯಾವುದಕ್ಕೂ ಭಯ ಪಡಬೇಡ. ನಿನ್ ಜೊತೆ ನಾನಿದ್ದೀನಿ, ಧೈರ್ಯವಾಗಿ ಹೇಳು. ಹೇಳ್ತೀನಿ ಮಾವ, ನೀವು ಜೈಲಲ್ಲಿದ್ದಾಗ ನಿಮಗೆ ಬೇಗ ಬಿಡುಗಡೆ ಆಗಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸಕ್ಕೆ ಅಂತ ಹೋಗಿದ್ದೆ. ಆಗ 2-3 ಜನ ರೌಡಿಗಳು ಬಂದು ನನ್ನ ಹೇಳ್ಕೊಂಡು ತೋಟಕ್ಕೆ ಹೋದ್ರು. ನಾನು ಎದ್ದು ನೋಡಿದಾಗ ನನ್ನ ಸುತ್ತಮುತ್ತ ಯಾರೂ ಇರಲಿಲ್ಲ. ನಾನು ಒಬ್ಬಳೇ ಇದ್ದೆ. ಮನೆಗೆ ಬಂದಾಗ ಬೆಳಗ್ಗೆ ನೋಡಿದ್ರೆ ನೀಲ್ಕಂಠ ಮಾವ ತೀರೋಗಿದ್ದಾರೆ ಅಂದರು. ಅವತ್ತು ನನ್ನ ಸಹಾಯಕ್ಕೆ ಯಾರೂ ಇರಲಿಲ್ಲ. ನನ್ನನ್ನು ಕಾಪಾಡಿದ್ದು ಆ ತಾಯಿ ಚಾಮುಂಡಿನ ಇರಬೇಕು. ಈಗ ನಿನ್ ಕಡೆ ಬರ್ತೀನಿ ಮಾಯಾ. ಬೆಳ್ಳಿ ಹೇಳ್ತಿರೋ ಅಷ್ಟು ವಿಷಯ ನಿನಗೆ ಗೊತ್ತಿರ್ಲಿಲ್ವಾ? ನಿನ್ನೆ ಕೇಳ್ತಿರೋದು ಮಾಯಾ, ಈ ವಿಷಯ ನಿನಗೆ ಗೊತ್ತಿತ್ತೋ ಇಲ್ವೋ? ಬಾಯ್ ಬಿಡು. ಇಲ್ಲ ಮಾವ, ನನಗೆ ಗೊತ್ತಿರಲಿಲ್ಲ. ಸುಳ್ಳು ಹೇಳಿದ್ರೆ ತೆಗೆದು ಕಪಾಳಕ್ಕಾಗ್ತೀನಿ. ನಾನು ಯಾರನ್ನ ಬೇಕಾದ್ರೂ ಕ್ಷಮಿಸ್ತೀನಿ, ಆದ್ರೆ ಸುಳ್ಳು ಹೇಳೋರು ಮೋಸ ಮಾಡೋರು ಕಂಡ್ರೆ ಆಗಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು.
ಇದಿಷ್ಟು ನಿಮ್ಮ ತಂದೆ ನಿನಗೋಸ್ಕರ ಅಂತ ಮಾಡಿರೋದು. ನೀನು ಮದುವೆ ಆಗಲಿ, ಈ ಮನೆ ಸೊಸೆ ಆಗಲಿ ಅನ್ನೋದೇ ಅವ್ರ ಆಸೆ ಆಗಿತ್ತು. ಅವ್ರಿಷ್ಟೆಲ್ಲ ಮಾಡಿರೋದು ಗೊತ್ತಿಲ್ಲ ಅಂದ್ರೆ ನಂಬಕ್ಕಾಗುತ್ತಾ ಮಾಯಾ? ನಿಮ್ಮ ತಂದೆಗೆ ನನ್ನ ಮೇಲೆ ನಂಬಿಕೆ ಇರ್ಲಿಲ್ವಾ? ನನ್ನ ದೇವ್ರಿಗಿನ್ನ ಹೆಚ್ಚಾಗಿ ನಂಬೋದೇ ನಮ್ಮ ಚಿಕ್ಕಮ್ಮನ್ನ. ನಿನ್ನನ್ನ ಬಿಟ್ರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಅವ್ರ ಮೇಲೆ ಆಣೆ ಮಾಡಿದ್ದೀನಿ ತಾನೆ. ಬೆಳ್ಳಿನ ನೋಡಿ ಕಲೀರಿ. ನಾನೊಂದು ಮಾತು ಹೇಳಿದ್ರೆ ಸಾಕು, ಅದನ್ನ ಚಾಚು ತಪ್ಪದೆ ಕೇಳ್ತಾಳೆ. ಯಾಕಂದ್ರೆ ಬೆಳ್ಳಿಗೆ ನನ್ನ ಮೇಲೆ ಅಷ್ಟು ನಂಬಿಕೆ. ಕಣ್ ಕಾಣಲ್ಲ ಅಂತ ಗೊತ್ತಿದ್ರು ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡೆ. ಯಾಕೆ ಗೊತ್ತಾ? ನಾನು ನಿನಗೆ ಕೊಟ್ಟಿರೋ ಮಾತುಗೋಸ್ಕರ. ಮನುಷ್ಯ ಅಂದ್ಮೇಲೆ ಒಳ್ಳೆ ನಡತೆ ಇರಬೇಕು, ನಡೆ ನುಡಿ ಇರಬೇಕು. ನಿನಗೇನಿದೆ ಮಾಯಾ? ನಿನಗೆ ಗೊತ್ತಿರೋದು ಒಂದೇ, ಕೊಲೆ ಮಾಡಿಸೋದು, ಸುಳ್ಳು ಹೇಳಿ ಮೋಸ ಮಾಡೋದು. ನೀನ್ ಈ ರೀತಿ ನಡ್ಕೊಳ್ತಿ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿನ್ನ ಮುಖ ನೋಡಕ್ಕೆ ನನ್ಗೆ ಅಸಹ್ಯ ಆಗ್ತಿದೆ. ಅಣ್ಣ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಮಾಯಾ ಈ ತರ ಎಲ್ಲ ಮಾಡೋಳಲ್ಲ. ನಾನು ಇವತ್ತಿನವರೆಗೂ ಹಾಗೆ ನಂಬಿದ್ದೆ. ಯಾವಾಗ ಬೆಳ್ಳಿ ಬಂದು ಎಲ್ಲ ವಿಚಾರನೂ ಹೇಳಿದ್ಲೋ ಆಗ್ಲೇ ಅವಳು ಬಂಡವಾಳ ಗೊತ್ತಾಗಿದ್ದು. ಒಬ್ಬರನ್ನ ಹೇಗೆ ಯಾಮಾರಿಸ್ಬೋದು ಅಂತ ಮಾಯನ್ ನೋಡಿ ಕಲ್ತ್ಕೋಬಹುದು. ಹೇಳು ಮಾಯಾ, ನನಗೆ ಯಾಕೆ ಮೋಸ ಮಾಡಿದೆ? ನಾನೇನ್ ದ್ರೋಹ ಮಾಡಿದ್ದೆ?